ದೇವಗಂಕರ್ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾವು ಪ್ರಪೋಸ್ ಮಾಡ್ತಕ್ಕಂಥ ಹೆಸರು ಯಾರು ಹೇಳಿಲ್ಲ. ಡಾಕ್ಟರ್ ಛಾಯಾ ದೇವಗಂಕರ್ 42 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಕರೆಕ್ಟ್. ಈಗಾಗಲೇ ಅವರು ಡಾಕ್ಟರ್ ನಂಜುಂಡಪ್ಪ ವರದಿ ಏನಾಗಿತ್ತು 2001-2ರಲ್ಲಿ, ಶಿ ವಾಸ್ ಅ ಮೆಂಬರ್ ಇನ್ ಪಾರ್ಟ್ ಆಫ್ ಇಟ್. ಡಾಕ್ಟರ್ ಛಾಯಾ ದೇವಗಂಕರ್ is the recommendation of the education department and KKRDB. ಬೇರೆ ಯಾರು ಹೇಳಿಲ್ಲ. ಓಕೆ, ಥ್ಯಾಂಕ್ ಯು. ಕ್ಷಣಾರ್ಧದಲ್ಲಿ ಸಾವಿರಾರು ಜನ ಪೊಲೀಸ್ ಸ್ಟೇಷನ್ ಮುಂದೆ ಸೇರ್ತಾರೆ, ಗಲಭೆ ಎಲ್ಲ ಆಗುತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ ಅಲ್ಲಿ ಪೊಲೀಸರಿಗೆ ಅಪಾಯ ಆಗಂತ ಪರಿಸ್ಥಿತಿ. ಕಾನೂನು ಸುವ್ಯವಸ್ಥೆ ವಿಚಾರ ಬಂದಾಗ KJHಳ್ಳಿ DJಹಳ್ಳಿ ಪ್ರಕರಣ ಮತ್ತೆ ಮರುಕಳಿಸುವಂತ ಘಟನೆ ನಡೆದಿತ್ತು. ಯಾಕೆ ಈ ತರದ್ದು ಪದೇ ಪದೇ ರಾಜ್ಯದಲ್ಲಿ ಇಲ್ಲ, ಪದೇ ಅಲ್ಲ. KJHಳ್ಳಿ DJಹಳ್ಳಿ ಆಗಿದ್ದು ಸುಮಾರು ವರ್ಷಗಳಾಗಿದೆ. ಅದು ಬಹುಶಃ ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿದ್ದರು. ನಮ್ಮ ಸರ್ಕಾರದಲ್ಲಿ ಆಗಿಲ್ಲ, ಅದು BJPಯಲ್ಲಿ ಆಗಿಲ್ಲ. ಇವಾಗ ಸರ್ಕಾರ ಇದ್ದಾಗ ಈ ಥರ ನಾವು ಮಾಡ್ತಾ ಇರೋದು, ನಮ್ಮ ಮಾನ್ಯ ಸಚಿವರು ಕೂಡ ಡಾಕ್ಟರ್ G. ಪರಮೇಶ್ವರ್ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಆದರೆ ಇಂಥ ಇನ್ಸಿಡೆಂಟ್ಸು ಕೂಡ ಅವ್ರು ನೋಡಿ ಕಡಿವಾಣ ಮಾಡ್ತೀವಿ. KPCC ಅಧ್ಯಕ್ಷರು ಈಗಾಗಲೇ ಇದ್ದಾರೆ. ಇವಾಗ DK ಶಿವಕುಮಾರ್ ಅವರು ಇವಾಗ ನಮ್ಮ KPCC ಅಧ್ಯಕ್ಷರಾಗಿ ಸುಮಾರು 5 ವರ್ಷ ಆಗಿದೆ. ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಮತ್ತು DK ಶಿವಕುಮಾರ್ ಅವರು ಒಂದು ನೇತೃತ್ವದಲ್ಲಿ 3-3 ನಾವು ಗೆದ್ದಿದ್ದೀವಿ. ಆದರೆ ಇವಾಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಹೇಳಿದ್ದಾರೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರ ಜೊತೆ ಒಂದು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ತೊಗೊಳ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಮೇಲಿನ ಹಂತದಲ್ಲಿ ಆಗ್ತಕ್ಕಂಥ ಕೆಲಸ. ಅದು ಒಳ್ಳೆ ರೀತಿಯ ತೀರ್ಮಾನ.